ಮಗ ಎಲ್ಲ ಒಳಿಮಯ್ಯ ಮನ್ಗವ್ರೆ ಮಾತಾಡ್ಸ್ತಾವಂತಾನೆ. ಇಲ್ಲ ಕಣಪ್ಪ, ನನ್ನ ಕೈಲಿ ಊಟ ಇಕ್ಕಿಸ್ಕೊಂಡು ಉಣ್ಣಕ್ಕಿಲ್ಲ, ನನ್ನ ಜೊತೆ ಮಾತನ್ನು ಆಡಕ್ಕಿಲ್ಲ. ನೋಡು ಮಗ, ಸುಮ್ಮನಿರು, ಹೊಸಿ ತಾಳ್ಮೆ ತಕೋ. ನಾನು ಹೇಳೋದು ಒಂದೇ ಒಂದು ಮಾತು. ಈಗ ತಾಳಿ ಕಟ್ಟವನೇ ತಾನೆ ನಿನ್ನ ಕುತ್ತಿಗೆಗೆ. ನಿನಗೆ ಬೇಕಾಗಿದ್ದೇನು? ಅವ್ನು ನಿನ್ನ ಕುತ್ತಿಗೆ ತಾಳಿ ಕಟ್ಟೋದು ಬೇಕಾಯಿತು, ಈಗ ಕಟ್ಟಾಯಿತು. ಇನ್ನೇನು ಇನ್ನೇ ಕಲ್ಗಿಸ್ಕೊಂಡು ನೀನು? ಇವತ್ತಲ್ಲ ನಾಳೆ ಅವ್ನು ನಿನ್ನಂತೆ ಹಾಗೇ ಆಯ್ತಾನೆ, ಆಯ್ತಾ? ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಆರಾಮಾಗಿರು, ನೀನು ರಾಣಿ ಥರ, ಆಯ್ತವ? ನೀನು ಯಾಕೆ ಬೇಜಾರು ಮಾಡ್ಕೊಂಡಿಯೇ? ಸುಮ್ಮನಿರು. ಬಲವಂತದಿಂದ ತಾಲಿಗಿರಿ ಕಟ್ಸಿದ್ರಲ್ಲ, ಫೋಟೋ ತೋರಿಸಿ ವಿಡಿಯೋ ತೋರಿಸಿ ಅಂದ್ಬಿಟ್ಟು ಹಂಗೆ ಆಡ್ತಾವನೆ. ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು ಕಣ್ಮಗಳೇ. ಅದೇನಾದ್ರು ಆಗಲಿ, ಸುಮ್ಮನಿರು. 6 ತಿಂಗಳಲ್ದರು ಓಡ್ಸೋಕಾಯ್ತೀನಿ ಕಣಪ್ಪ. ಹೆಂಗೋ ಸದ್ಯಕ್ಕೆ ನನ್ನವನು ಆಗ್ಬಿಟ್ರೆ ಸಾಕು ನನಗೆ. ಅವನು ನನ್ನ ಇಷ್ಟಪಟ್ಕೊಂಡು ನನ್ನ ಹೆಂಡತಿ ಅಂತ ಸ್ವೀಕಾರ ಮಾಡಿಬಿಟ್ರೆ ಅಷ್ಟೇ ಸಾಕು. ನಿಜಕ್ಕೂ ಅವನು ಮನ್ಸು ಕೊಟ್ಬಿಟ್ಟು ನನಗೆ ಇನ್ನೊಬ್ರು ಮದುವೆ ಆಗಿ ಇಷ್ಟ ಇತ್ತಿತ್ತಿಲ್ಲ ನನಗೆ. ಆದ್ದರಿಂದ ಈ ಥರ ಮಾಡಿದೆ. ನನಗೆ ಯಾಕೋ ಅಮ್ಮ ಬೋದ್ಬಿಟ್ಟು ಹೋದ್ಮೇಲೆ ಯಾಕೋ ಮನಸ್ಸೇ ನೆಮ್ಮದಿ ಇಲ್ಲ ಕಣಪ್ಪ ನನಗೆ. ಅಮ್ಮ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟು ಸಾಪ ಧೂಪ ಹಾಕ್ಬಿಟ್ಟು ಹೊಂಟೋದ್ಲು. ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಅಯ್ಯೋ, ಬಡ್ಡೆ ತತ್ತು ಅದು ಆಡ್ತದದು. ಅದ್ರ ಮಾತು ಕಟ್ಕೊಂಡು ಕುತ್ಕೊಂಡ್ರದ. ಸುಮ್ಮನಿರು ಮಗ. ನೋಡು ಮಗ, ಹೇಳ್ತೀನಿ ಕೇಳ್ಕೊ. ಕೊಳ್ಳೇಗಾಲದವ್ರು 3-4 ಎಕರೆ ಕೋಟಿಗಟ್ಟಲೆ ಆಸ್ತಿ ಅದು. 1 ಎಕರೆ ಕೋಟಿ ಬಳದಂತೆ ಅತ್ತಾಗಿ, ಆಯ್ತಾ? ಆಮೇಲೆ ಇವಂತವೇನು ಕಮ್ಮಿ ಇದ್ದಾವ, ರಾಜಂತ 10 ಎಕರೆ ಜಮೀನು, ಮನೆ ಬೇಕಾದಂಗದೆ, ಆಯ್ತಾ? ಇನ್ನು ಈಗ ಅವ್ರು ಇರ್ತಿ ಮನೆ ಅದೇನು ಕಮ್ಮಿಯಾ? ಅವ್ವ 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 ಅವ್ವ, ಅದೇನು ಕಮ್ಮಿ ಆಯ್ತವ? ಹೊಸಿದದ ಅವ್ರ ತಾವು 2 ಎಕರೆ ಅಂದ್ರೂ ಭಾಳ ರೈಟ್ ಅಂತ ಅಲ್ವೇ? ಹೆಚ್ಚು ಕಮ್ಮಿ 20 ಕೋಟಿ ಆಸ್ತಿ ಕೈ ತಪ್ಪೋಯ್ತದೆ ಅಂದ್ಬಿಡ್ತಾನೆ. ನಾವು ಹಿಂಗೆ ಪಿಳರ್ ಮಾಡಿ ನಿನ್ನ ಹೆಂಗಾರು ಮಾಡಿ ಗಂಟಾಕ್ಬೇಕಂತ ಗಂಟಾಕಿರೋದು. ನೋಡು ಮಗ, ಯಾವ್ದಾರು ಒಂದು ಸಮಯ ಸಿಕ್ಕಿದ್ರೆ ಅವಳ ಕತೆ ಗೋವಿಂದ ಅನ್ಸ್ಬಿಟ್ಟು ಯಾವ ಥರ ಮಾಡ್ಬೇಕು ಗೊತ್ತು. ನೀನು ಸುಮ್ಮನಿರು, ತಲೆಗೆಡ್ಸ್ಕೊಬೇಡ. ಅವಳ ಕತೆ ಗೋವಿಂದ ಅಂದ್ರೆ ನಿನ್ನೆ ಪಾದ್ವೆಗತಿ ಅನ್ಕ ಬರಬೇಕು. 2ನೇ ಸಂಬಂಧಕ್ಕೆ ಯಾರು ಏನು ಕೊಟ್ಟರು ಅವನು ಆದಂಗೆ, ಆಯ್ತಾ? ನಿನ್ನೆ ಮದುವೆ ಆಗಿರ್ತಾನಲ್ಲ, ಯಾಕೆ ತಲೆಗೆಡ್ಸ್ಕೊಂಡು? ಅದೇನಾದದು ಏನು ಮುಂದೆ ಬಂದದು ಅದಕ್ಕೆಲ್ಲವ ನಾನು ರೆಡಿಯಾಗಿವ್ನಿ ಫೇಸ್ ಮಾಡೋಕ್ಕೆ. ನೀನು ಕೂಸಿಂದ ನೆಮ್ಮದಿಯಾಗಿರವ. ನೀನು ಮಾತಾಡ್ನಿಲ್ಲ ಬುಡ್ನಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಮಾತಾಡ್ದಾನೆ ಎಲ್ಗೋದನು ಬುಕ್ಕ ಮಾತಾಡಲೇಬೇಕು. ಯಾಕೆಂದರೆ ವೀದಿನೇ ಇಲ್ಲ. ಇನ್ನೇನು ಮಾತಾಡ್ದಾನೆ ಇನ್ನೆಲ್ಲೋದನು? ನೀನು ತಲೆಗೆಡ್ಸ್ಕೊಬೇಡ. ನೀನು ಸುಮ್ಮನಿರು ಮಗಳೇ. ನೀನು ಏನೋ ಕಾಣಕನಪ್ಪ, ಒಂಥರ ಬೇಜಾರು ಮಾಡ್ತಾನೆ ನನಗೆ. ನನ್ನ ಮಕ್ಕ ಕೊಟ್ಟೆ ಮಾತಾಡೋಕ್ಕಿಲ್ಲ ಕಣಪ್ಪ. ನನಗಿಂತ ಅವಳೇ ಹೆಚ್ಚಾಗ್ಬಿಟ್ಲ ಅವನಿಗೆ. ನೋಡು ಹೆಂಗಾಡ್ತಾನೆ ಅಂದ್ಬಿಟ್ಟು ಅದೊಂದು ಬೇಜಾರು ಕಣಪ್ಪ. ಇರಲಿ, ಸುಮ್ಮನಿರು, ತಲೆಗೆಡ್ಸ್ಕೊಬೇಡ್ದು, ಸುಮ್ಮನಿರವ. ನೋಡವ, ಅವನು ಇನ್ನವನಾಗ ಆಗದೆ ಇನ್ನೇನು, ಆಯ್ತಾ? ನೀನು ಧೈರ್ಯವಾಗಿರು. ಕಾಪಿ ಮಾಡ್ಕೊಟ ಅಳಿ ಮೈನ್ಗೆ? ಎಲ್ಲ ಕಾಪಿನೂ ಕುಡ್ದಿಲ್ಲ, ಏನೂ ಇಲ್ಲ. ಇನ್ನೂ ಎದ್ದೇ ಇಲ್ಲ, ಹಾಲು ಬೇರೆ ಖಾಲಿ ಆಗದೆ. ಆಯಿತು, ನಾನು ಹೋಗಿ ಹಾಲು ತತ್ತೀನಿ. ನೆಮ್ಮದಿಯಾಗಿರು. ನಾಷ್ಟಕ್ಕೆ ಏನು ಮಾಡಿ? ಏನು ಮಾಡಲಪ್ಪ? ಏನಾರು ಮಾಡವ, ಪಲಾವ್ ಹೋಗಿಲ್ಲವ ಏನಾರೇ? ತರಕಾರಿ ಪಲಾವ್ ಮಾಡ್ತೀನಿ ಬಿಡು. ನೋಡು ಮಗ, ಮದುವೆ ಮದುವೆ ಹೆಣ್ಣು ನೀನು ಎಷ್ಟು ಕುಸಿಂದಿರ್ಬೇಕು. ಹಿಂಗೆ ಮಕ ಮಾಡ್ಕೊಂಡು ಕುತ್ಕೋಬೇಡ. ನನ್ನಗಿತ ಇರು. ನೀನು ತಲೆಗೆಡ್ಸ್ಕೊಬೇಡ. ನೀನು ಎಲ್ಲ ಒಳ್ಳೇದಾಯ್ತದೆ. ಸರಿಯಪ್ಪ, ಆಯಿತು, ಹೋಗ್ಬಿಟ್ಟು ಬರೋಗು ಮತ್ತೆ. ಈ ಬೇವರ್ಸಿ ಮುಂಡೆ ಸವಾಸ ಮಾಡಿ ಎಂಥ ಕೆಲಸ ಆಗೋಯ್ತು. ನಿಜಕ್ಕೂ ಸ್ವಾತಿಗೆ ಎಷ್ಟು ಬೇಜಾರು ಮಾಡ್ತಾಯಿದ್ದಾನೋ ನಾನು. ಎಷ್ಟು ಫೋನ್ ಮಾಡ್ತಾಯಿದ್ದಾಳೋ. ಅದು ಬೇರೆ ಫೋನ್ ಸ್ವಿಚ್ ಆಫ್ ಆಗದೆ. ನನ್ನ ಫ್ರೆಂಡ್ ಹಾಸ್ಪಿಟ್ಲ್ ಸೇರಿಸಿದೆ ಅಂತ ಸುಳ್ಳು ಹೇಳಿವ್ನಿ. ನಿಜ ಗೊತ್ತಾದ್ರೆ ನಾನು ಬಿಟ್ಟು ಹೊಂಟೋದ್ರೆ ಏನು ಮಾಡೋದು? ಅಯ್ಯೋ ದೇವ್ರೆ ಭಗವಂತ, ಇವಳು ಬೇರೆ ಫೋನು ಕೊಡೋಳು, ಹೋಗೋಕ್ಕೂ ಬಿಡೋಳು. ಏನು ಮಾಡೋದು ಒಂದು ಗೊತ್ತಾಯ್ತಿಲ್ಲ ಅತ್ತಾಗೆ. ಹೆಂಗಾರು ಮಾಡಿ ಇವತ್ತಾರೆ ಹೋಗ್ಬಿಡ್ಬೇಕು. ಅವಳದು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ರೀ, ನಾಷ್ಟಕ್ಕೆ ಏನು ಮಾಡನೆ? ಏನಾರು ಮಾಡು, ನನ್ನೇನು ಕೇಳಿಯ ನೀನು? ಯಾಕ್ರಿ, ಯಾಕೆ ಕೋಪ ಮಾಡ್ಕೊಂಡಿದ್ದೀರಿ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾವನಿ. ನಾನು ರೀಗೆ ಅಂದ್ಬಿಟ್ಟು ನಾನು ಸುಮ್ಕೆರಿಕಿಲ್ಲ ನಾನು. ಅಲ್ಲ ಕಣ್ರಿ, ಗಂಡನ್ನ ರೀ ಅಂದ್ರೆ ಇನ್ನೇನು ಬಲವಲ್ಲ ಅಂದಾರ? ಇದೊಳ್ಳೆ ಸರಿ ಐತಲ್ಲ, ಗೌರವ ಕೊಟ್ಟು ಮಾತಾಡ್ಸಿದ್ರೆ ಹಿಂಗೆ ಮತ್ತೆ ಮನ್ಸನ್ಗೆ. ಇವತ್ತೊಂದು ಪ್ರಪಂಚವೇ ಹಿಂಗೆ, ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಅವ್ವ, ನೀನು ಒಳ್ಳೆ ಥರವ ನೋಡಿ ನೋಡಿ ನನಗೂ ಸಾಕಾದಂಗೆ ಆಗ್ಬಿಟ್ಟದೆ. ಸುಮ್ಮನಿರು, ಬಾಯಿ ಮುಚ್ಕೊಂಡು ಜಾಸ್ತಿಯಾ ಮಾತಾಡ್ಬೇಡ ನೀನು. ರೀ ನೋಡು, ನನ್ನ ಮುಟ್ಟೋದು ಗಿಟ್ಟೋದು ಇವೆಲ್ಲ ನೀನು ಇಟ್ಕೊಂಡೆ ಬೇಡ ನೀನು. ಅಲ್ಲ ರೀ, ನಾನು ನಿಮ್ಮ ಹೆಂಡ್ತಿ, ನಾನು ಮುಟ್ತಾರೆ ಇನ್ಯಾರು ಮುಟ್ಟಾರು? ನಿನ್ಗೆ ಯೋಗ್ಯತೆನೇ ಇಲ್ಲ. ನಿನಗೆ ಲೋಪರ್ ಮುಂಡೆ ದಿನ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ ನೀನು. ಅವತ್ತು ಇಷ್ಟ ಇಲ್ಲ ಅಂತ ಅಂದೋಳು, ಅದೇನು ಗೊತ್ತು ನಿನ್ನ ರೋಗ ನಿನಗೆ? ತಿರ್ಗಾಯಕ್ಕೆ ನಾನು ಹಿಂದೆ ಬಿದ್ದೆ. ನೀನು ಏನೇನೋ ವಿಡಿಯೋಗಳು ಫೋಟೋ ತೋರಿಸಿ ನಾನು ಬ್ಲ್ಯಾಕ್ ಮೇಲ್ ಬಿಟ್ಟು ತಾಳಿ ಕಟ್ಟಿಸ್ಕೊಂಡಾಗಲ್ಲ. ನಾನು ಯಾವತ್ತೂ ಸ್ವಾತಿ ಕೂಡ ಚೆನ್ನಾಗಿರ್ತೀನಿ ಹೊರತು ನಿನ್ ಕುಟ್ಟಲ್ಲ. ನೋಡಿ, ನಿಜಕ್ಕೂ ಹಿಂಗೆಲ್ಲ ಆಡಿದ್ರು ನಾನು ಬದುಕಕ್ಕಿಲ್ಲ. ನಾನು ಸತ್ತೋಗ್ಬಿಡ್ತೀನಿ. ನಾನು ಹೋಗಿ ಸಾಯೋಗು ನೀನು. ನೀನು ಇದ್ರೆಷ್ಟು ಸತ್ತರೆಷ್ಟು? ನನ್ನ ಸಾಯಿಸ್ತಾ ಕುಂತಿದ್ದಿಲ್ಲ ಹೇಳು. ಥೂ, ಫೋನ್ ಕೊಡು ನನಗೆ, ನಾನು ಮಾತಾಡ್ಬೇಕು. ನಾನು ಆಡ್ಬಿಟ್ಟೆ. ಏನು ಪರವಾಗಿಲ್ವಲ್ಲ? ಹಂಗ ನಾನೇ ನೀನು ಹೆಂಡ್ತಿ ಅಲ್ವಾ? ನನ್ನ ಜೊತೆ ಸುತ್ತಾಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಸುತ್ತಿ ಮಾಡ್ಬಾರ್ದು ಕೆಲಸ ಮಾಡೋಕ್ಕೆಲ್ಲ ಚೆನ್ನಾಗಿತ್ತ ನಿನಗೆ? ಇವತ್ತು ಮಾಡಿದ್ದು ನಾ ಮಾರೇ ಅಂತ ಅನುಭವಿಸ್ತಾ ಇದ್ದೀನಿ ನೀನು.
ನನಗೆ ನೋಡು ನಾನು ಜಾಸ್ತಿ ಇದು ಮಾಡೋದು ನೀನು. ನಾನು ಕಂಪ್ಲೇಂಟೇ ಕೊಟ್ಬಿಡ್ತೀನಿ, ಊರು ರಂಪ ಮಾಡ್ಬಿಡ್ತೀನಿ. ಹುಷಾರು. ಸ್ವಾತಿ ಸ್ವಾತಿ ಅಂತೀರ, ಸ್ವಾತಿ ಬಿಟ್ಟು ಓಡ್ಬಿಡ್ಬೇಕು. ಆ ಕೆಲಸ ನಾನು ಮಾಡೋದು. ನಾನು ಸುಮ್ಮನೆ ಬಿಡ್ತೀನಿ ಗಿಡ್ತೀನಿ ಅಂತ ಮಾತ್ರ ಅನ್ಕೊಬೇಡ ನೀನು ಕನ್ಸು ಮನ್ಸಲ್ವೇ. ನಾಚಿಕೆ ಆಗ್ಬೇಕು ನಿನಗೆ. ಹೆಣ್ಣು ಜನ್ಮಕ್ಕೂ ಹೆಣ್ಣು ಇದಕ್ಕೆ ನೀನು ಕಳಂಕ ನೀನು. ನೋಡು ಪ್ರಮೋದ ಹಿಂಗೆಲ್ಲ ಮಾತಾಡ್ಬೇಡ ನೀನು. ಏಯ್ ಈಗ ಫೋನ್ ಕೊಡು ನೀನು, ನನಗೆ ಊರಿಗೆ ಹೋಗ್ಲೇಬೇಕು ನಾನು. ಸ್ವಾತಿ ಕಾಯ್ತಾ ಇರ್ತಾಳೆ. ನಾನು ಕೊಡಕ್ಕಿಲ್ಲ ನಾನು. ನೀನು ಅದು ಹೆಂಗೆ ಓದಿ ನಾನು ನೋಡ್ತೀನಿ ನಿನ್ನ. ಓ ನನ್ನ ಜೊತೆ ಆಟ ಮಾಡಿ ನೀನು. ನಾನು ಹೆಂಗೆ ಓದಿ ಅಂತ ನಾನು ಕೂಡ ಚಾಲೆಂಜ್ ಕೊಡ್ತಿದ್ದೀನಿ ನೀನು. ನಮ್ಮ ಮನೆಗೆ ನಾನು ಹೋಗೋಕ್ಕೆ ನಿನ್ನೆ ಅವಳು ಕೇಳಬೇಕು. ನಿನ್ನ ತೋಲಂಡೆ ನೀನು. ನಿನ್ನೇನು ಕೇಳಬೇಕು ನಾನು? ನನಗೆ ಹೆಂಗೆ ಹೋಗ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಹೋಯ್ತೀನಿ. ಜಾಸ್ತಿ ಮಾತಿಗೆ ಥರ ಹಲ್ಲು ಉದುರಿಸ್ಬಿಡ್ತೀನಿ ಅಲ್ಲ ನಿನಗೆ. ಉದುರಿಸು ನೋಡ್ತೀನಿ, ಅದು ಹೆಂಗಲ್ಲಿ ಉದುರಿಸಿ ನೀನು ಅಂತವ. ನೋಡು ನಿನಗೂ ನನಗೂ ಯಾವುದೇ ಥರದಲ್ಲಿ ಸಂಬಂಧ ಇಲ್ಲ. ಅದೇನು ಮಾಡ್ಕೊಂಡು ಮಾಡ್ಕೋಗು, ನಾನು ನೋಡ್ತೀನಿ. ನನಗೆ ಬ್ಲ್ಯಾಕ್ ಮೇಲ್ ಮಾಡಿ, ಬ್ಲ್ಯಾಕ್ ಮೇಲ ಎದುರ್ಸಕ್ಕೆ ಬಂದ್ಯಾ ನೀನು? ಅದೇನು ಮಾಡ್ಕೊಂಡು ಮಾಡ್ಕೋಗು. ಎದುರ್ಸಕ್ಕೆ ಬತ್ತಾಳೆ, ಎದುರ್ಸಕ್ಕೆ ನನಗೆ. ಪ್ರಮು ನೀನು ಬಿಟ್ಟು ಹೋಗ್ಬೇಡ ಪ್ರಮು. ನಾನು ಸತ್ತೋಗ್ಬಿಡ್ತೀನಿ. ನಾನು ಬದುಕಲ್ಲ ಪ್ರಮು. ನಿನ್ನ ಕೈಯಾರ ತಾಳಿ ಕಟ್ಸ್ಕೊಂಡಿರೋ ಹೆಂಡ್ತಿ ಕಣೋ ನಾನು. ನಿನ್ನ ಅಮ್ಮಯ್ಯ ಕಣೋ. ನಿನ್ನ ಕೈ ಮುಗಿತೀನಿ. ನಾನು ಬಿಟ್ಟು ಹೋಗ್ಬೇಡ ಪ್ರಮು. ನಿನ್ನ ಜನ್ಮಕ್ಕೆ ಬೆಂಕಿ ಕಾ ಮಗಳೇ. ಯಾಕವ ಯಾಕೆ ಹಿಂಗೆ ಹೇಳ್ತಾ ಇದ್ದಿ? ಅಪ್ಪ ಅಪ್ಪ ಹೊಡೆದ್ಬಿಟ್ಟ ಗಣಪ. ಹೊಡೆದ್ಬಿಟ್ಟ ನನಗೆ. ಹೊಡೆದ್ಬಿಟ್ಟು ಹೊಂಟೋದ ಗಣಪ. ಅಯ್ಯೋ ಮಗಳೇ, ಅಯ್ಯೋ ಅಳಬೇಡ. ಸುಮ್ಕಿರವ. ಬಡ್ಡೆದನ್ನ ಹುಟ್ಟಿನಿಲ್ಲ ಅನಿಸ್ತೀನಿ. ಸುಮ್ಕಿರು. ಅಪ್ಪ ಅಪ್ಪ ನಾನು ಭಾಳ ತಪ್ಪು ಮಾಡಿಬಿಟ್ಟೆ ಕಣಪ್ಪ. ನಾನು ಅವ್ನು ಮದುವೆ ಆಗಬಾರ್ದಾಗಿತ್ತು. ನಾನು ಭಾಳ ತಪ್ಪು ಮಾಡಿಬಿಟ್ಟೆ. ಮದುವೆ ಆದ್ಮೇಲೆ ಬದಲಾಯ್ತಾನೆ, ನನ್ನವನು ಆಯ್ತಾನೆ ಅನ್ಕೊಂಡೆ. ಇವನು ಬುದ್ಧಿ ಕಲಿಯಕ್ಕಿಲ್ಲ ಕಣಪ್ಪ. ಇವನು ಅವ್ನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ನೀನು ಕಣ್ಣೀರು ಹಾಕ್ಬೇಡ ಕಣ್ ಮಗಳೇ. ನೀನು ಕಣ್ಣೀರು ಹಾಕ್ಬೇಡ. ನಿನ್ನ ಕಣ್ಣಲ್ಲಿ ನೀರು ಬರೋದು, ನನ್ನ ಕಣ್ಣಲ್ಲಿ ರಕ್ತನೇ ಬರ್ತದೆ ಕಣ್ ಮಗಳೇ. ನಿಂದ ಅಮ್ಮಯ್ಯ ನಿನ್ನ ಕಾಲು ಕಟ್ಕೊತೀನಿ. ಅಳ್ಬೇಡ ಕಣ್ ಮಗಳೇ. ಅಮ್ಮನ ಮಾತು ಹೇಳ್ಬೇಕಾಗಿತ್ತು. ಅಮ್ಮನ ಮಾತು ಹೇಳ್ಬೇಕಾಗಿತ್ತು ಕಣಪ್ಪ. ನಾನು ಅಮ್ಮನ ಮಾತು ಕೇಳಬೇಕಾಗಿತ್ತು. ನಾನು ಇವನ್ ಮದುವೆ ಆಗಬಾರ್ದಾಗಿತ್ತು. ಮಗಳೇ ನನ್ನ ಮಾತು ಕೇಳು ನೀನು. ನೋಡು ಸುಮ್ಮನಿರು, ಎಲ್ಲ ಸರಿ ಆಯ್ತದೆ. ಎಲ್ಲ ಸರಿ ಆಯ್ತದೆ. ಸುಮ್ಮನಿರು ಮಗಳೇ. ನೀನು ಸರಿ ಮಾಡೋಂಥ ಜವಾಬ್ದಾರಿ ನಂದು. ಯಾಕೆ ತಲೆಗೆಡ್ಸ್ಕೊಡಿ ಮಗಳೇ? ನಿಮ್ಮ ಅಪ್ಪ ಇರೋ ಗಂಟ ನೀನು ತಲೆಗೆಡ್ಸ್ಕೊಬೇಡ ಕಣ್ ಮಗಳೇ. ಎಲ್ಲರೂ ಸರಿ ಮಾಡ್ತೀನಿ. ಯಾವ್ದಕ್ಕೂ ತಲೆಗೆಡ್ಸ್ಕೊಬೇಡ ಕಣ್ ಮಗಳೇ ನೀನು. ನಾನಿರೋ ಗಂಟ ನೀನು ತಲೆಗೆಡ್ಸ್ಕೊಬೇಡ. ಅಲ್ಲಪ್ಪ ನನ್ನ ಪ್ರೀತಿನೇ ಅರ್ಥ ಆಯ್ಕಿವಲ್ಲಪ್ಪ ಇವನಿಗೆ. ಇವನು 3 ವರ್ಷದಿಂದ ಅವಳನ್ನ ಇಷ್ಟಪಟ್ಟೆ. ಮತ್ತು ನಾನು ಹಿಂದೆ ಯಾಕಪ್ಪ ಬಿಡಬೇಕಾಗಿತ್ತು? ನನ್ನ ಕರ್ಕೊಂಡು ಅಲ್ಲಿ ಇಲ್ಲಿ ಅಂತ ಸುತ್ತಿಸ್ಬಿಟ್ಟು ಇವತ್ತು ನನ್ನ ಜೀವನ ಹಾಳು ಮಾಡಕ್ಕೆ ನಿಂತಾನಲ್ಲಪ್ಪ ಇವನು. ತಾಳಿ ಕಟ್ಟರೆ ಹೆಂಡತಿ ಅನ್ನೋದನ್ನ ಕಾಂಡ ಕೈ ಮಾಡಿದ್ನಲ್ಲಪ್ಪ ನನ್ನ ಮೇಲೆ. ನನಗೆ ಎಷ್ಟಪ್ಪ ಬೇಜಾರಾಕಿಲ್ಲ. ಆ ಬಡ್ಡೆದ್ರ ಬುದ್ಧಿ ಕಲ್ಸಂಗೆ ನನಗೆ ಗೊತ್ತು. ನೀನು ಸುಮ್ಮನಿರವ. ನೀನು ಸುಮ್ಮನಿರು. ಅಳಬೇಡ ಕಣ್ಮಗಳೇ, ಅಳಬೇಡ. ನಿನ್ನ ಹತ್ರ ನನಗೆ ಚಾಪಡಿ ಕಲ್ ತಲೆ ಮೇಲೆ ಬಿದ್ದಂಗೆ ಆಯ್ತದೆ ಕಣ್ಮಗಳೇ. ನಿಂದ ಅಮ್ಮಯ್ಯ ಅಳಬೇಡ. ಅಳಬೇಡ ಕಣಪ್ಪ, ಅಳಬೇಡ. ನನ್ನ ಮೇಲೆ ಪ್ರೀತಿನೇ ಇಲ್ಲ ಕಣಪ್ಪ ಅವನಿಗೆ. ಪ್ರೀತಿ ಅನ್ನೋದಿದ್ದರೆ ಇವ್ನು ಹಿಂಗೆ ಹೊಂಟೋಯ್ತಿದ್ನ ಹೇಳಿ ನೀನೇ. ಅವನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ನೀನು ಟೆನ್ಷನ್ ತಗೋಬೇಡ. ಆರಾಮಾಗಿರು, ಆರಾಮಾಗಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.